ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಕೊಡಗು ರಾಜ್ಯದ ಒಬ್ಬ ರಾಜಕುಮಾರಿ, ಆದರೆ ತನ್ನ ದೇಶದಲ್ಲಿ ಅಲ್ಲ, ಇಂಗ್ಲೆಂಡ್ನಲ್ಲಿ ಬೆಳೆದಳು. ಬ್ರಿಟಿಷ್ ರಾಣಿ ಅವರ ಗಾಡ್ ಮದರ್ ಆಗಿದ್ದಳು. ಆದರೆ ಕೇವಲ 23ನೇ ವಯಸ್ಸಿನಲ್ಲಿ ಅವಳ ಜೀವನ ಅಂತ್ಯವಾಯಿತು. ಇದು ಕೊಡಗಿನ ಲಾಸ್ಟ್ ಪ್ರಿನ್ಸಸ್ ವಿಕ್ಟೋರಿಯಾ ಗೌರಮ್ಮ ಅವರ ನಿಜವಾದ ಕತೆ. ಕೊಡಗು ಇತಿಹಾಸದಲ್ಲಿ ಒಂದು ವಿಚಿತ್ರ ಮತ್ತು ದುಃಖಕರ ಕತೆ ಇದೆ. ಅದು ಕೊಡಗಿನ ರಾಜಕುಮಾರಿ ವಿಕ್ಟೋರಿಯಾ ಗೌರಮ್ಮ ಅವರ ಕತೆ. ಅವರು ಕೊಡಗಿನ ಕೊನೆಯ ರಾಜನ ಮಗಳು. ಆದರೆ ತಮ್ಮ ಜೀವನದ ಬಹುತೇಕ ಕಾಲವನ್ನು ಅವರು ಇಂಗ್ಲೆಂಡ್ನಲ್ಲಿ ಬ್ರಿಟಿಷರ ನಡುವೆ ಕಳೆದರು. ಈ ಕಾರಣದಿಂದಲೇ ಇತಿಹಾಸಕಾರರು ಅವರನ್ನು ದಿ ಲಾಸ್ಟ್ ಪ್ರಿನ್ಸಸ್ ಆಫ್ ಕೂರ್, ಕೊಡಗಿನ ಕಳೆದು ಹೋದ ರಾಜಕುಮಾರಿ ಎಂದು ಕರೆಯುತ್ತಾರೆ. ವಿಕ್ಟೋರಿಯಾ ಗೌರಮ್ಮ ಅವರು ಕೊಡಗಿನ ಕೊನೆಯ ರಾಜರಾದ ಚಿಕ್ಕ ವೀರ ರಾಜೇಂದ್ರ ಅವರ ಮಗಳು. 1834ರಲ್ಲಿ ಬ್ರಿಟಿಷರು ಕೊಡಗು ರಾಜ್ಯವನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಂಡರು. ರಾಜ ಚಿಕ್ಕ ವೀರ ರಾಜೇಂದ್ರ ಅವರನ್ನು ಬ್ರಿಟಿಷರು ಅಧಿಕಾರದಿಂದ ತೆಗೆದು ಹಾಕಿದರು. ಅವರ ಮಗಳು ಗೌರಮ್ಮ ಅಂದಿನ ಸಮಯದಲ್ಲಿ ಇನ್ನೂ ಚಿಕ್ಕ ಹುಡುಗಿಯಾಗಿದ್ದರು. 1850ರ ದಶಕದಲ್ಲಿ ಗೌರಮ್ಮ ಅವರನ್ನು ಇಂಗ್ಲೆಂಡ್ಗೆ ಕಳುಹಿಸಲಾಯಿತು. ಅಲ್ಲಿ ಬ್ರಿಟಿಷ್ ರಾಣಿ ಕ್ವೀನ್ ವಿಕ್ಟೋರಿಯಾ ಅವರಿಗೆ ತುಂಬ ಪ್ರೀತಿ ತೋರಿಸಿದರು. ರಾಣಿ ವಿಕ್ಟೋರಿಯಾ ಅವರು ಗೌರಮ್ಮ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸಿದರು. ಅವರಿಗೆ ತಮ್ಮ ಹೆಸರನ್ನೇ ನೀಡಿದರು. ಆದ್ದರಿಂದ ಅವರ ಹೆಸರು ವಿಕ್ಟೋರಿಯಾ ಗೌರಮ್ಮ ಆಯಿತು. ಇನ್ನಷ್ಟು ಆಶ್ಚರ್ಯಕರ ಸಂಗತಿ ಏನೆಂದರೆ ರಾಣಿ ವಿಕ್ಟೋರಿಯಾ ಅವರ ಗಾಡ್ ಮದರ್ ಆಗಿದ್ದರು. ವಿಕ್ಟೋರಿಯಾ ಗೌರಮ್ಮ ಅವರು ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ರಾಜವಂಶದಂತೆ ಬೆಳೆದರು. ಯುರೋಪಿಯನ್ ಶಿಕ್ಷಣ ಪಡೆದರು. ರಾಜಮನೆತನದ ಸಮಾರಂಭಗಳಲ್ಲಿ ಭಾಗವಹಿಸಿದರು. ಅವರು ಇಂಗ್ಲಿಷ್ ಸಂಸ್ಕೃತಿಯಲ್ಲಿ ಬೆಳೆದರೂ ತಮ್ಮ ಕೊಡಗಿನ ಮೂಲಗಳ ಜೊತೆಗಿನ ಸಂಪರ್ಕ ನಿಧಾನವಾಗಿ ಕಡಿಮೆಯಾಯಿತು. 1860ರಲ್ಲಿ ವಿಕ್ಟೋರಿಯಾ ಗೌರಮ್ಮ ಅವರು ಬ್ರಿಟಿಷ್ ಸೇನೆಯ ಅಧಿಕಾರಿಯಾದ ಜಾನ್ ಕ್ಯಾಂಪಬೆಲ್ ಹೇ ಅವರನ್ನು ವಿವಾಹವಾದರು. ಆದರೆ ಈ ಮದುವೆ ತುಂಬ ಸಂತೋಷಕರವಾಗಿರಲಿಲ್ಲ. ಇವರಿಬ್ಬರ ನಡುವೆ ಹಲವು ಸಮಸ್ಯೆಗಳು ಉಂಟಾದವು. ವಿಕ್ಟೋರಿಯಾ ಗೌರಮ್ಮ ಅವರ ಜೀವನ ತುಂಬ ದೀರ್ಘವಾಗಿರಲಿಲ್ಲ. ಅವರು ಕೇವಲ 23 ವರ್ಷದ ವಯಸ್ಸಿನಲ್ಲಿ 1864ರಲ್ಲಿ ಇಂಗ್ಲೆಂಡ್ನಲ್ಲಿ ಮೃತಪಟ್ಟರು. ಅವರ ಮರಣಕ್ಕೆ ಕಾರಣವಾಗಿದ್ದು ಅನಾರೋಗ್ಯ, ಮಾನಸಿಕ ಒತ್ತಡ ಮತ್ತು ಕುಟುಂಬದ ಸಮಸ್ಯೆಗಳು. ಇವುಗಳನ್ನು ಇತಿಹಾಸಕಾರರು ಹೇಳುತ್ತಾರೆ. ಇತಿಹಾಸಕಾರರು ಅವರನ್ನು ಲಾಸ್ಟ್ ಪ್ರಿನ್ಸಸ್ ಎಂದು ಕರೆಯುವ ಕಾರಣ ಏನೆಂದರೆ ಅವರು ಕೊಡಗಿನ ರಾಜಕುಮಾರಿ, ಆದರೆ ತಮ್ಮ ಜೀವನವನ್ನು ಇಂಗ್ಲೆಂಡ್ನಲ್ಲಿ ಕಳೆದರು. ತಮ್ಮ ಮೂಲ ಸಂಸ್ಕೃತಿಯಿಂದ ದೂರವಾದರು. ತುಂಬ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದರು. ಇದರಿಂದ ಅವರ ಕತೆ ಇತಿಹಾಸದಲ್ಲಿ ಒಂದು ದುಃಖಕರ ಅಧ್ಯಾಯವಾಗಿ ಉಳಿದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.